ಅಜ್ಜಿ ಏನಜ್ಜಿ ಮಧ್ಯಾಹ್ನ ನನ್ನ ಮೇಲೆ ಯುದ್ಧ ಮಾಡಕ್ಕೆ ಬಂದಿದ್ಯಾ ನೀನು? ನಿನ್ನ ಮೇಲೆ ಯುದ್ಧ ಮಾಡಿ ನನಗೇನೆ ಪ್ರಯೋಜನ? ರಷ್ಟು ಮುನ್ಸು ಶುದ್ಧವಾಗಿ ಕಳೆ, ಶುದ್ಧವಾಗಿ ಮುನ್ಸ್ನ. ಇನ್ನ ಮಕ್ಕಳಿಲ್ಲ ಮರಿ ಇಲ್ಲ. ಭಗವಂತನ ಮೆಚ್ಚಬೇಡ ಮಕ್ಕಳು ಮರಿ ಕೊಡಕ್ಕ. ಅದ್ಯಾಕೆ ಹಿಂಗಾಡ್ತಾ ಇದೀಯ ನೀನು? ಇದೊಳ್ಳೆ ಚೆನ್ನಾಗದಲ್ಲ ಅಜ್ಜಿ. ನಾನೇನು ಮಾಡಿದ್ನಜ್ಜಿ? ಏನು ಮಾಡ್ದ? ಮಗು ಮೇಲೆ ಬೆನ್ನ ಮೇಲೆ ಹೆಂಗ್ ಹೊಡೆದಿದ್ಯಾ ನೋಡಿ. ಏನೋ ಬಂದಿರೋದು ನಿನ್ನ ಕೈಗಿಗ ರೋಗ? ಅದ್ಯಾಕೆ ಮಗುನ ಹಂಗೆ ಹೊಡೆದಿರೋದು ನೀನು? ಯಾಕೆ ಹೊಡೆದೆ ಮಗುನ? ಯಾಕೆ ಹೊಡೆದೆ ನನ್ನ ಮಗುನ? ನೋಡೆ ಹೆಂಗೆ ಬಂದೈತೆ ಬರೇ. ಅವ್ರ ಅಪ್ಪನ ಕೇಳ ತಿಳಿದ್ರೆ ನಿಕ ನೋಡಂಗೆ ಇಳಿಸ್ಬಿಡ್ತಾನೆ ಗಾಚಾರ ದುರಂಕಾರನ ಎರಡೂ. ಏನು ನಿನ್ನ ಮೊಮ್ಮಗಳು ಹೊಡೆಯೋಕೆ ನಾನು ನಿಮ್ಮ ಮನೆಗೆ ಬಂದಿದ್ದ? ಮಾತಾಡಬೇಡ. ಇಲ್ಲಿ ಯಾರು ಕಿವಿಗೆ ಹೂವು ಮುಟ್ಕೊಂಡಿಲ್ಲ ಅಕ್ಕಮ್ಮ. ಕಿವಿಗೆ ಯಾರು ಹೂವು ಮುಟ್ಕೊಂಡಿಲ್ಲ. ಹೆಚ್ಚಾಗಿ ಮಾತಾಡಿದ್ವಿ ಅಂದರೆ ಗೂಬಿಲ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಎಲ್ಲಾರಂಗೆ ಅಂತ ತಿಳ್ಕೊಂಬೇಡ ನಾನು. ಅಲ್ಲ ಮಗುನ ಎಂತ ಏಟಾಗಿ ಕಳಿಸಿದ್ಯಾ ನೋಡಿ. ಏನು ಬಂದಿರೋದು ನಿಂಗೆ ರೋಗ? ಹೇಳೋರು ಕೇಳೋರು ಯಾರು ಇಲ್ಲ, ಬಿಟ್ಟು ಕೂತ್ರೆ ಹಂಗೆ ಮೆರಿತಾ ಇದೆಯಾ? ನನ್ನ ಹತ್ರ ಅವೆಲ್ಲ ಇಟ್ಕೊಂಬೇಡ ನೀನು. ನಿಂತ್ಕೊಂಡ್ರೆ ನಾನು ಬೀದಿಗೆ ನೋಡಿ ಎಲ್ಲರ್ಕಿನ್ನ ಜೋರೆ ನಾನು. ಮಾನ ಮರ್ಯಾದೆ ಇಲ್ದೋಳೆ. ಏನು ಮಾನ ಮರ್ಯಾದೆ ಇಲ್ಲೇನ ನಿಂಕ? ಹೇಳೋರು ಕೇಳೋರು ಇಲ್ಲೇನೆ? ಏನೋ ಜಂಗಂತೀಯ ಹೇಳೋರು ಕೇಳೋರು ಇಲ್ಲ ಅಂತ? ಏನು ಹೇಳೋರು ಕೇಳೋರು ಇಲ್ದಿರನೇ ಇದ್ದೀನ ನಾನು? ಇರೋದಕ್ಕೆ ಹೇಳ್ತಾ ಇರೋದು. ಬಿಟ್ಟು ಮೇಯಿಸ್ತಾವನ ಅವನು ಕೈಲಾಷ್ಟು. ಬರ್ತೀನಿರು ಸಾಯಂಕಾಲ ಅವನು ಅಷ್ಟು ಹೇಳ್ತೀನಿ. ಇನ್ನೆಂಡ್ರೂ ಅಷ್ಟು ಅದು ಬಸ್ಸಾಗಿಕ್ಕಪ್ಪ, ಇಲ್ಲಾಂತಂದ್ರೆ ನಾನು ಪರ್ಕೆ ಪೂಜೆ ಮಾಡ್ತೀನಿ ಅಂತ. ಬಿಟ್ಟು ನಾಚು ಮುಂದೆ ನೋಡೆ ಬೆನ್ನ ಮೇಲೆ ಹೆಂಗೆ ಗಾಯ ಆಗತ್ತೆ. ಏನೇ ಬಂದಿರೋದು ನಿಂಕ? ಯಾಕೆ ಮಗುನ ಹೊಡೆದಿರೋದು ನೀನು? ಹಾಂ ಮಾವು ನಾನೇನು ಕೊಡಿಲಿ ಹೋಗಮ್ಮ ನೀನು. ಎದ್ರು ಮಾತಾಡಿದ್ಯ ಅಂದರೆ ಕಪಾಳ ಕೊಡ್ತೀನಿ ನೋಡ್ಕ. ನಿನ್ನ ದೂರಾಂಕಾರಕ್ಕೆ ಅಷ್ಟು ಬೆಂಕಿತ್ತು. ನಿನ್ನ ದೂರಾಂಕಾರ ಇದ್ರೆ ನಿನ್ನ ಹತ್ತಿಕ್ಕೋ. ನಮ್ಮ ಹತ್ರ ಎಲ್ಲ ತೋರ್ಸಕ್ ಬರಬೇಡ ನೀನು. ಅಲ್ಲೇ ಮೊನ್ನೆ ಮಕ್ಕಳು ಕಾಣಿಸಿಲ್ಲ ಅಂತ ಹೇಳಿಲ್ಲ. ಇವ್ರ ಮನೆಗೆ ಇದ್ರಂತೆ ಮಕ್ಕಳು. ನೋಡೆ ಎಂತ ಗಾಯ ಮಾಡೋಳೆ. ಅದೇಂದ್ರಾಗ ಹೊಡೆದ್ಲ ಏನೋ ಬೇವತ್ತು ಮುಂದೆ. ನಿನ್ನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಅಲ್ಲ ಹೆಂಗ್ ಹೊಡೆದವಳೆ ನೋಡ. ರುದ್ರನು ರೂಪ ನೋಡಿದ್ರೆ ಏನು ಅನ್ಕೊಳಲ್ಲ. ನೋಡ್ದ ನಮ್ಮ ಅಮ್ಮನ ಮೇಲೆ ಬಿಟ್ಬಿಟ್ಟು ಹೋಗಿದ್ರೆ ಮಗುನ ಹೆಂಗ್ ನೋಡ್ಕೊಂಡವಳೆ ಅಂತ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಳಲ್ಲ. ಇದು ಕೇಳ್ತಿದ್ರು. ನೋಡಿ ಸರಸ್ವತಿ, ನೀನು ಸೊಸೆನ ದುಬಸ್ತಾಗಿ ಇಟ್ಕೊಂಡ್ರೆ ಸರಿ. ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ತಿಳಿದು. ಮಕ್ಕಳು ಮರಿನೆಲ್ಲ ಒರೆಯೋದು ಬರೆಯೋದು ಮಾಡಿದ್ರೆ ನಾಳೆ ಬೆಳಗ್ಗೆ ಮಕ್ಕಳಾಗ್ಬಿಡೋಣ ಅವಳ್ಗ. ಮನ್ಸೂರು ಅಷ್ಟು ಒಳ್ಳೇದಿಕ್ಕ ಅಂತೇಳು. ಇವಳಿಗಿನ್ನ 7 ಮದುವೆ ಆದವರೆಲ್ಲ ಅವಾಗೆ ಬಸ್ರಿಗಳು. ಇವಳಿಗೆ ಮಾನ ಮರ್ಯಾದಿಲ್ಲ. ನೋಡ್ತಾನತ್ತೆ ನಿನ್ನೆದ್ರುಗನೆ ಹೆಂಗೆ ಮಾತಾಡ್ತಾಳೆ ಯಮುನ. ಬಿಟ್ಟು ಮೇಯ್ತಾ ಇದೆಯಾ ಅಂತ ಕೇಳ್ತಾಳೆ. ನೀನು ಅದು ಬಡಾಗ ಇರೋ ನೀನು. ಯಾಕೆ ಮಕ್ಕಳನ್ನ ಒರೆಯೋದು ನೀನು? ನಿಮ್ಮನೆಗೆ ಇಟ್ಟಿಡಂತಲ್ಲ ನೀನು ಅತ್ತೆ ಆಲ್ಬಿಟ್ಟೋಕೆ. ಅಯ್ಯ ಬಂದಿದ್ರು ಸುಮ್ಮನೆ ಆಟ ಆಡ್ಸ್ಕೊಂತ ಇದ್ನ ಅಷ್ಟೇ ನಾನು. ಸಾವಿತ್ರಿ ಆಗ್ತಿದೆ ದುಡ್ಡಿ ತಮ್ಮಿತಿದಂತೆ ಆ ಯಮ್ನಿ ಅಂತ ಮಾತಲ್ಲಿ ಬೋಯ್ಕೊಂತ ಇರ್ತಾಳ. ಏನಕ್ಕೆ ಇಚ್ಛನಕಾಯ್ತು? ಈ ಚೆನ್ನ ತಾನೆ ವಾಪಸ್ ಕೊಡ್ಬೇಕಾಯ್ತು ತಾನೆ. ಕೈಲಾಸನ ಬಳ್ಳಿ ಇರು ಅಂತ ಹೇಳ್ತೀನಿ ನಾನು. ನಾನು ಹೇಳ್ಬೇಕಂತಿದ್ದೀನಿ ಕೈಲಾಸ. ನಾನು ಹೇಳ್ತೀನಿ ಇರುತ್ತೆ ಆಯ್ತಲ್ಲ. ಬಳ್ಳಿ ಉಳ್ದು ಬಾರಿ ಜಾಸ್ತಿ ಆಗಿ ಹೋಗುತ್ತದೆ. ಮನೆಗೆ ತುತಂದು ಇನ್ನೇನ ಕೆಟ್ಟ ಮರಕ್ಕಿದ್ಯಾ ತಾನೆ. ಕಿತಾಪತಿ ಮಾತಾಡ. ಕಿತಾಪತಿ ನಾನಿ ಕಿತಾಪತಿ ಅಂತೀವಿಲ್ಲ. ಹೋಗೋಣ. ದೂರಾಂಕಾರಕ್ಕಷ್ಟು ಬೆಂಕಿ ಇಕ್ಕುತ್ತ ಕೈಯೋ ಕಾಲು ತಿರ್ಸ್ಬಿಡ್ತೀನಿ ಲೊಟ್ ಅಂತ. ನಿನ್ನ ಹತ್ರ ದೂರಾಂಕಾರ ನೋಡ್ತಿದ್ಯಂದ್ರೆ ದುಡ್ಡಿಟ್ಕೊಂಡು ಅಪ್ಪಲಾಸಣ ಅಂತ ಬಂದಿದ್ನಿ. ಏನೋ ಕಳ್ಳಿ ನಮ್ಮ ಸರಸ್ವತಿ ಸೊಸೆ ಅಲ್ಲ ಅಂತ ಬಿಟ್ಟಿದ್ದೀನಿ. ನೋಡ್ಕೊ ಅವಳ ಮಕ ನೋಡ್ಕೊಂಡು ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇತ್ತು ನಿಂಗೆ ಇವತ್ತು. ಅಜ್ಜಿ ವಯಸ್ಸಿಗೆ ತಕ್ಕನಾಗ ಮಾತಾಡು. ಏನು ಮಾತಾಡ್ತಾ ಇದೆಯಾ ನೀನು? ನಿಕ್ಕೇನು ಮಾಡ್ಕೊಂಡು ಬೇರೆ ಕೆಲಸ ಇಲ್ಲ ಮನೆಗ? ಹೋಗಿ ಏನೇನು ಕೆಲಸ ಇದ್ರೆ ಮಾಡೋಗೋ. ನಿನ್ನ ಗಜ್ರಾಮನ್ ಹೇಳಿದ್ರಲ್ಲ ನಾನು ಕೆಲಸ ಮಾಡೋದು. ನಿನ್ನ ನೋಡ್ಕೊ ಫಸ್ಟು ಕೆಲಸ. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದೀಯಾ ನೀನು. ನಿನ್ನ ಹೋಗ್ತಕ್ಕಷ್ಟು ಬೆಂಕಿತ್ತು. ಯಾವಳ ನಿಂಗೆ ವಾಣೆ ಕಳಿಸ್ತಾಳು? ಕೂಗಿ ಅವಳಿಗೆ ಹಾಕ್ತೀನಿ ಸರಿಯಾಗಿ. ನಮ್ಮ ಅಮ್ಮನ ಸುದ್ದಿಗೆ ಬಂದರೆ ನಿಂಗೆ ಕಷ್ಟ ಇನ್ನ. ಅದೇ ಯಾವಳ ನಿಮ್ಮ ಅಮ್ಮನು? ಕರ್ಸ ನಿಮ್ಮ ಅಮ್ಮನ ಹೇಳ್ತೀನಿ ಸರಿಯಾಗಿ. ಮಗಳಿಗೆ ವಾಣೆ ಕಳ್ಸಕ್ಕೆ ಏನಮ್ಮ ಅಂತ. ನೀನು ವಾಣೆ ಕಲ್ತ್ಬಿಟ್ರೆ ಆಗಲ್ಲ. ನಿನ್ನ ಮಗಳಿಗೂ ವಾಣೆ ಕಳಿಸ್ಬೇಕಾಯ್ತು. ಪರ್ಕೆಗೋ ಸೊಪ್ಲೆಗೋ ಪಟ ಅಂತ ಹೊಡೆದು ಅಂತ ಹೇಳ್ತೀನಿ. ಇವಳಿಗೆ ನಮ್ಮ ಸರಸ್ವತಿಗೆ ಹಾಕ್ಬೇಕು. ಪಕ್ಕದಾಗಿ ಇಟ್ಕೊಂಡವಳಲ್ಲ ಒದ್ದು ಓಡಿಸ್ತೀರಾ? ನಿಮ್ಮ ಮನೆಗೆ ಏನಿಲ್ಲ ಹೋಗಮ್ಮ. ನಾವು ನಮ್ಮ ಮನೆಗೆ ನಾವು ಇದ್ದೀರಿ. ಇದೆಲ್ಲ ನಂದೇ ಇದು. ನೀನು ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ದೀನಿ ಬೋಚಡಿ. ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾ? ಒಳ್ಳೆ ಸರಸ್ವತಿ, ನೀನು ಸೊಸೆಗೆ ಒಳ್ಳೆ ಬುದ್ಧಿ ಕಲಿಸ್ತೋ ಸರಿ. ಇಲ್ಲ ಅಂತಂದರೆ ಇವಳು ಹಿಂಗೆ ಮಾಡವಳೆ ಅಂತಂದರೆ ನಾನು ಚೆನ್ನಾಗಿರಲ್ಲ ನೋಡ್ಕ. ಈ ಸತಿ ಬಾಯಿ ಮಾತಾಗ ಹೇಳಿದ್ದೀನಿ. ಇನ್ನೊಂದು ಸತಿ ಕೈ ಪರ್ಕೆ ಅಲ್ಲಿಂದಲೇ ಎತ್ಕೊಂಬರ್ತೀನಿ. ಪಟ ಅಂತ ಹಾಕ್ತೀನಿ ಇವಳ್ಕ. ಕಿತ್ತು ಅದು ಮಕ್ಕಷ್ಟು ಬೆಂಕಿತ್ತು. ದೊಡ್ಡವರು ಚಿಕ್ಕವರ ನಿಂತು ಎಷ್ಟು ದುರಾಂಕಾರವಾಗಿ ಮಾತಾಡ್ತಾಳೆ ಇವಳು. ಏನ ಬಂದಿರೋದು ನಿಂಕ ನೋಗ ಆ ಮುಂದೆ ಮಾತ್ರ ಬೆಳಗ್ಗೆ ಹೋಗಿ ತಾಂತಳ ದುಡ್ಕೊಂಬ ನಿನ್ನ ಎದೆ ಮೇಲೆ ಹಾಕ್ತಾನಲ್ಲೇ.
ಮಾಡೋದು ನೀನು? ಯಾವಳ ಚಿತ್ರದವ್ರಿ ನೀನೇನು ತಂದಾಗ್ತಾ ಇದೆಯಾ? ನೀನೇನು ತಂದಾಗ್ತಾ ಇದೆಯಾ? ನನ್ನ ಗಂಡು ತಂದಾಕೋದು. ನಿನ್ನ ಹತ್ರ ಮಾತಾಡಲ್ಲ, ಸಾಯಂಕಾಲ ಅವನು ಬಲ್ಲಿ ಅವನ ಹತ್ರ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಆಮೇಲೆ ಎತ್ತೀನಿಕ ತುಪ್ಪಡಾತು ಮುಂದೆಕ. ದಿನಕ್ಕೂ ಒಬ್ಬೊಬ್ಬಡ್ತಿ ಅದಲ್ಲ ತತ್ತಳ, ದಿನಕ್ಕೂ ಒಬ್ಬೊಬ್ಬಡ್ತಿ ಅದಲ್ಲ. ಇವಳು ಹೊಟ್ಟೆ ಉಡೋಗ, ಇವಳ ಹತ್ರ ನೆಮ್ಮದಿನೇ ಇಲ್ಲ ನಂಕ. ಅಲ್ಲ ಈ ಕುಂಬಳಕಾಯಿ ಬಂದು ನೋಡ್ದ, ಬೂತ್ ಕುಂಬಳಕಾಯಿ ಹೆಂಗೆ ಮಾತಾಡ್ತಾಳೆ? ಹಾಂ, ಓ ಅವತ್ತು ಕೋಲಾಗ ಹೊಡೆದ್ನಲ್ಲ ಅದೆಲ್ಲ ತಗಲಿರ್ಬೇಕು. ತಗೊಳ್ಳಿ ಬಿಡು, ನನ್ಗೇನಾಗಬೇಕು. ಇದು ಅಡುಗೆ ಮನೆಗೆ ಏನು ಶಬ್ದನೇ ಇಲ್ಲ, ಏನು ಅಡುಗೆನೂ ಮಾಡ್ದಂಗಿಲ್ಲ. ಗ್ಯಾಸು ಕಿಲಿಂಗ ಓದಿಸಿಕೋರೆ. ಹಾಂ, ಸರಸ್ವತಮ್ಮ ಶಿವಪ್ಪ ಅದಕ್ಕೆ ಹೇಳಕ್ಕೆ ಯಾರು ಇಲ್ಲ ಅಡುಗೆ ಮನೆಗ, ಅಡುಗೆನೂ ಮಾಡಿಲ್ಲ. ಮಾಡಿಲ್ಲಪ್ಪ ಅಡುಗೆ. ಅತ್ತೆ ಸೊಸೆ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಇಕ್ಕೊಂಡು. ಹೌದೇನಾ? ಬೀಳ್ಳಿ ಪೈಪೋಟಿಗೆ ಬೀಳ್ಳಿ. ಅದ್ಯಾವಾಗ ಮಾಡ್ತಾರ ಮಾಡಿ, ನಾನು ಹೋಗಿ ಗೌರಿ ಮನೆಗೆ ತಿಂತೀನಿ. ಮೂಗು ಹಸುವಂಗೆ ಎಲ್ಲ ಕೆಲಸ ಮಾಡ್ತಾ ಇದ್ಲು ಸಾವಿತ್ರಮ್ಮನ. ಇವಾಗ ತಿಳಿತಾನೆ ಅಮ್ಮನ ಬೆಲೆ. ಇನ್ನೂ ಒಂದು ತಿಂಗಳು ಅಲ್ಲೇ ಇರಬೇಕು ಸಾವಿತ್ರಮ್ಮನ. ಆ ಅಮ್ಮನ ಬೆಲೆ ಏನು ಅಂತ ಅಂಬುಜಿಗ ತಿಳಿಬೇಕು. ಎಲ್ಲ ನೋಡ್ಕೊಳ್ಳಿ. ಬಾಣಂತಿ ಕೂಟ ಕೊಟ್ರ? ಓ ಆಗದಪ್ಪ. ಸರಿ, ನಾನು ಹೋಗಿ ಗೌರಿ ಅವ್ರ ಮನೆಗೆ ತಿಂತೀನಿ. ಅತ್ತೆ ಸೊಸೆ ಅದೆಷ್ಟು ದಿನ ಪೈಪೋಟಿಗೆ ಮಾಡ್ಕೊಂಡಿರ್ಲಿ. ನಿನ್ಗೂ ಎತ್ಕೊಂಬರ್ಲ ಅದಕ್ಕೆ ಊಟ? ಬೇಡಪ್ಪ ನಂಗ, ಯಾಕೋ ಮಧ್ಯಾಹ್ನ ತಿಂದಿರೋದು ಎದೆ ಉರಿತಾ ಇದೆ. ಒಂದೆರಡು ಬಾಳೆಹಣ್ಣು ತಿಂದ್ಬಿಟ್ಟು ನಾನು ಮಲ್ಕೊಂತೀನಿ. ಯಾಕೇನು ಹೊಟ್ಟೆ ಹಸಿವಾಗ್ತಾ ಇಲ್ಲ. ಸರಿ ಆಯ್ತು, ಅದಕ್ಕೆ ನಾನು ಹೋಗಿ ಗೌರಿ ಅವ್ರ ಮನೆಗೆ ತಿನ್ಕೊಂಬರ್ತೀನಿ. ಹೋಗಪ್ಪ, ಹೋಗು ತಿನ್ಕೊಂಬೋಗು. ರಾಮ್ನು ಅವನು ಹೋಟ್ಲಾಗೆ ತಿನ್ಕೊಂಬರ್ತೀನಿ ಅಂತ. ನೋಡ್ದಾ ಕಳ್ಳನ ಮಗನ? ಫೋನ್ ಮಾಡಿ ಹೇಳಪ್ಪ ನಿಂಗೂ ಹಂಗೆ ಏನಂತ ತಗೊಂಬ ಅಂತ. ಬೇಡ, ನಾನು ಗೌರಿ ಅವ್ರ ಮನೆಗೆ ತಿಂತೀನಿ. ಈ ದೊಡ್ಡವನು ಎತ್ತೋದಂಗೆ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಏನೋ ಶಾಂತ್ನು ಫೋನ್ ಮಾಡಿದ್ನು, ಅದಕ್ಕೆ ಓದ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸರೋಜಿ ಕೂಡ ಹೇಳಿದ್ನಂತೆ. ಶಾಂತ್ ಏನಕ್ಕೆ ಇವನಿಗೆ ಫೋನ್ ಮಾಡ್ತಾನೆ? ಅದೇನೋ ನನಗೆ ತಿಳಿದಪ್ಪ. ಏನತ್ತಿಗೆ ಇವನಿಂದ ನನಗೆ ಮಾನವ ಮರ್ಯಾದೆ ಇಲ್ಲಲ್ಲತ್ತಿಗೆ. ಇವನು ಮನೆಯಿಂದ ಆಚೆ ಹೋಗೋನಂದ್ರೆ ನನಗೆ ಡವ ಅಂತ ಹೊಡ್ಕೊಂತ ಇರ್ತದೆ. ಇನ್ನು ಹೆಂಗಸನ್ ಕರ್ಕೊಂಬಂದು ಮನೆಗೆ ಇಟ್ಬಿಡ್ತಾನೋ ಅಂತ ನನಗೆ ದಿಗ್ಲತ್ತಿಗೆ. ಇಲ್ಲಪ್ಪ ನಮ್ಮೂರ್ಗೆ ಹೋದ್ನು ಅಂತ ಹೇಳಿದ್ಲು. ಸರಿ ನೋಡೋಣ. ಇದೇನಿದೆ, ಏನು ಅಡುಗೆನೇ ಮಾಡಿಲ್ಲ ಅದೇ? ಏನೇ ಅಲ್ಲ, ಮಗು ಊಟ ಬೇಕು, ಏನು ಅಡುಗೆನೇ ಮಾಡಿಲ್ಲ. ಅಡುಗೆ ಮನೆ ಎಲ್ಲ ಖಾಲಿಗದೆ. ಹೋಗಿ ಮಾಡೋಗು, ಯಾರು ಬೇಡ ಅಂತಂದ್ರು. ಮಗು ಊಟ ಬೇಕು ಅಂತಂದ್ರೆ ಮಾಡೋರು. ಅವಳು ನನ್ನ ಕೈ ನೋವು ಕಾಲು ನೋವು ಅಂತ ಅವಳ ಕೂತವಳೆ. ನೀನು ಮಾಡೋಗು. ನಿಮ್ಮ ಮಾವನು ಊಟ ಇಲ್ಲ ಅಂದ್ಬಿಟ್ಟು ಗೌರಿ ಅವ್ರ ಮನೆಗೆ ಊಟ ತಿನ್ನಕ್ಕೆ ಹೋದ್ನು. ಅಂಬುಜತ್ತೆ ಅಡುಗೆ ಮಾಡಿಲ್ಲ. ಮತ್ತೆ ಇವಾಗ ಮಗು ಊಟ? ನೀನು ಮಾತಾಡೋ ಮಾತುಗಳಿಗೆ ಪಿತ್ತ ನೆತ್ತಿಕೇರ್ತದ ನೋಡ. ನಿಮ್ಮ ಅಕ್ಕಷ್ಟು ಬೆಂಕಿ ಇಕ್ಕುತ್ತೋ ಅಲ್ಲ. ಏನು ವಯಸ್ಸಾಗಿ ಅಣ್ಣನ ಮುದುಕಿ ಆಗೋಗಿದ್ಯಾ ನನ್ನಂಗೆ. ಮಗು ಕೂಟ ಅಂತ ಮಾತಾಡ್ತಾ ಇದೆಯಾ? ಮಾಡೋಗೆ ಏನೇನು ಗತಿ ಇಲ್ಲ. ನಿನ್ಕೇನು ರೋಗನ ಅಡುಗೆ ಮಾಡಕ್ಕ? ಅಲ್ಲಮ್ಮ, ಮಗುಗೆ ಒಂದಿಷ್ಟು ಅನ್ನನ ಹಾಕಬೇಡ. ಮಾಡಿರೋರು ಯಾರು? ಬೋಕಿಗ್ಲೆಲ್ಲ ಬಿದ್ದವೆ, ಉಜ್ಜಿಬಿಟ್ಟು ಅಡುಗೆ ಮಾಡಿಕ್ಕೆ ಹೋಗು. ನೋಡ್ದಂಗೆ ಅಡುಗೆ ಮಾಡ್ತಿರೋದು. ಹಾಂ, ನಾನು ಮಾಡ್ಬೇಕಂತೆ. ಮಾಡ್ತೀನಿರು. ಒಂದಿಷ್ಟು ರವೆ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ನಾನು ಕೊತ್ತಿತ್ತು ಮಾಡಿ ತಿಂದ್ಬಿಟ್ಟು ಮಲ್ಕೊಂತೀನಿ. ಮತ್ತೆ ಇವರೆಲ್ಲ ಏನು ಉಪವಾಸ ಅವ್ರ? ನಮ್ಮ ಅವನೇನೋ ಸಿಕ್ಕಂಟವಳೆ ಅವ್ರ ಮನೆಗೆ ಹೋದ್ನ. ರವೆ ಇಲ್ಲಿತ್ತೆ, ರವೆನೇ ಇಲ್ಲಲ್ಲ. ಹಾಂ, ಅಯ್ಯೋ ರವೆ ಇಲ್ಲ, ಅವಲಕ್ಕಿನೂ ಇಲ್ಲ. ಅತ್ತೆ ಇವತ್ತು ಒಳ್ಳೆ ಕತೆ ಆಯ್ತಲ್ಲಪ್ಪ. ಏನೇ ಅಲ್ಲ ಅತ್ತೆ, ಮಗುಗೆ ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡು ಅಂದರೆ ರವೆನೂ ಇಲ್ಲ, ಅವಲಕ್ಕಿನೂ ಇಲ್ಲ, ಏನೂ ಇಲ್ಲ ಅತ್ತೆ. ಹೆಂಗತ್ತೆ ನಾನು ಮಾಡೋದು? ಅಕ್ಕಿ ಹತ್ತಾನೆ, ನೀರು ಹತ್ತಾನೆ, ಉಪ್ಪು ಹತ್ತಾನೆ, ಅನ್ನ ಮಾಡಿ ಟೊಮಾಟೊ ಇರ್ಬೋದು, ಗೊಜ್ಜು ಮಾಡು. ಇವಾಗ ನಾನು ಅನ್ನ ಮಾಡಿ ತಿನ್ನೋ ಪಟ್ಟಿಗೆ ಸತ್ತೋಗ್ತೀನಿ ಅಷ್ಟೇ. ಒಳ್ಳೆ ಕೆಲಸ, ಫಸ್ಟ್ ಆ ಕೆಲಸ ಮಾಡು. ಅಲ್ಲ ಅತ್ತೆ, ಅಡುಗೆ ಮಾಡ್ತೀರಿ ಏನತ್ತೆ ಹಿಂಗೆ ಚಾಲೆಂಜಿಗೆ ಮಾಡ್ತಾ ಇದ್ದೀರಾ ನೀವು? ಯಾರು ಚಾಲೆಂಜ್ ಮಾಡ್ತಾ ಇರೋದು? ಚಾಲೆಂಜ್ ಮಾಡ್ತಾ ಇರೋದು? ನೀನು ಮಾಡ್ತಾ ಇರೋದು. ನೀನು ಮಾಡಬೇಕಾಗಿರೋ ಕೆಲಸ ನಮಗೆ ಹೇಳ್ತಾ ಇದೀಯ ನೀನು? ಹಾಂ ಅಂಬುಜತ್ತೆ, ಇವಾಗ ರಾಮನ್ ಬರ್ತಾನೆ, ನಾವು ಕೆಲಸದಿಂದ ಅವನಿಗೆ ಅಡುಗೆ ಮಾಡಬೇಕು. ಇಷ್ಟು ಬಿರಿ ನಾನು ಹೆಂಗೆ ಅಡುಗೆ ಮಾಡೋದು? ರಾಮನ್ಗೆ ಫೋನ್ ಮಾಡತ್ತೆ, ಒಂದು 500 ರೂಪಾಯಿ ಇಡ್ಲಿ ಕಟ್ಸ್ಕೊಂಬರ್ಲಿ. ಏನು 500 ರೂಪಾಯಿ ಇಡ್ಲಿ? ಅವನ್ಗೆ ಏನೋ ಫಂಕ್ಷನ್ ಇತ್ತಂತೆ, ಅಲ್ಲೇ ಊಟ ತಿನ್ಕೊಂಬರ್ತಾನಂತೆ. ಅವ್ನಿಗೆ ಊಟ ಬೇಡ ಅಂತ ಹೇಳವನೆ. ಬಾಣಂತಿದು ಊಟ ಆಯಿತು. ಸರಸ್ವತಿನ ಗೌರಿ ಅವ್ರ ಮನೆಗೆ ಊಟ ತಿನ್ನಕ್ಕೆ ಕಳ್ಸಿದ್ದೀನಿ. ನಂಗೆ 2 ಬಾಳೆಹಣ್ಣವೆ ತಿಂದುಬಿಟ್ಟು ನೀರು ಕುಡಿತೀನಿ. ಬಾಣಂತಿ ಅಂದಾಗೆ ಅಷ್ಟು ಇವಳು ಅಂಬೂಜಿ ಊಟ ತಿಂದ್ಲು. ಆಯಿತಾ? ಮಾಡು ಅಡುಗೆ. ಏನಂತ ಕೈ ಉಳಿದು ರಾವಡಿ? ಏನತ್ತೆ ರವೆ ಇಲ್ಲ ಏನೂ ಇಲ್ಲ, ಅದನ್ನ ಹೇಳಿ ತರ್ಸ್ಕೊಂಬರ್ತಾನೆ ನೀನು? ನಮ್ಮ ಮನೆಗೆ ನಾಷ್ಟುಗಳು ತಿನ್ನೋರು ಯಾರೂ ಇಲ್ಲಮ್ಮ. ನಾಷ್ಟುಗಳು ತಿನ್ನೋರು ಯಾರೂ ಇಲ್ಲ, ಅದಕ್ಕೆ ಅವೇನು ತರ್ಸ್ಕೊಂಡಿಲ್ಲ. ಬೆಳಗ್ಗೆನೇ ಅನ್ನ ಸಾರು ಇಟ್ಟು ಮಾಡೋಗು ಅನ್ನ. ನೋಡ್ದೆ ಇವರು ಹಾಂ ಎಲ್ಲ ಅಲ್ಲಲ್ಲೇ ಸರ್ಕೊಂಡು ತಿನ್ಬಿಟ್ಟು ನನ್ನ ಮಗುನ ಇಬ್ಬರನ್ನ ಉಪವಾಸ ಇಕ್ಕಿರೋದು.
ನೀರು ಕಾಯೋದು ಅವಾಗ. ಅಯ್ಯೋ ಸಾಯಂಕಾಲನೇ ಮಾಡಿಬಿಡ್ಬೇಕಾಗಿತ್ತು ನೋಡು. ಅವಳು ಇಷ್ಟೊತ್ತಿಗೆಲ್ಲ ಅವ್ನಿಗೆ ಊಟಕ್ಕೆ ಹಾಕ್ಬಿಟ್ಟಿರೋಳು. ಎಂಥ ಕೆಲಸ ಆಗೋಯ್ತು. ಮಾತಾಡ್ತೀನಿರಪ್ಪ, ಅಳ್ಬಾರ್ದು, ಮಾತಾಡ್ತೀನಿರೋ. ಅಯ್ಯೋ ಬಿಸ್ಕತ್ತು ಇಲ್ಲಲ್ಲೋ. ಸೋತ್ಯಾರಿಗೆ ಡೈರಿ ಒಳಗೆ ಹೋಗಿ ಹಾಲು ತಗೊಂಬತ್ತಾ ಇದ್ದೀವಿ. ಇವತ್ತು ಹಾಲು ತಂದಿಲ್ಲ ಯಾರು. ಹಾಂ ಸಾವಿತ್ರಿ ಎಲ್ಲ ತಂದಿಕ್ಕೊಳ್ಳು. ಏನಮ್ಮ ಇವತ್ತಿಂತ ಕೆಲಸ ಆಗೋಯ್ತು. ಬಿಸ್ಕತ್ತು ಹಾಲನ್ನ ಇತ್ತಿದ್ರೆ ಕೂಡ ಅಷ್ಟೊತ್ತು ಮಗು ಅನ್ನಾಗೋರ್ಗೂ ಇರೋನು. ಲೇ ಇರಲೇ ಒಂದು ದಿವಸ ಏನು ಹೊಟ್ಟೆ ಹಸಿರು ನಿಂಗೆ ಒತ್ತಾಡ್ತಾವ. ನೀನು ತಡ್ಕೊಳ್ಳೋ ಅಷ್ಟೊತ್ತಂಗೆ ಬಾಯಿ ಮುಚ್ಕೊಂಡು ಹೋಗ್ಬೇಡ ಅಂಬುಜಿ, ಹೋಗ್ಬೇಡ, ಬಾಯಿ ಮುಚ್ಕೊಂಡಿರು. ಇರೋಕೆ ಆ ಮಗುನ ಎತ್ಕೊಂಡಂಗೆ ಸುಧಾರಿಸ್ತೀನಿ. ಹೋಗ್ಬೇಡ ಸುಮ್ಮನಿರು. ಅಯ್ಯೋ ನಂಗೆ ಯಾಕೋ ಹೊಟ್ಟೆ ಹಸಿತದಕ್ಕೋ. ಹಸಿಲಿ ನಿಂಗೆ ಹಸಿಬೇಕಾಗಿರುತ್ತೆ ಹೊಟ್ಟೆ. ಅನ್ನಪೂರ್ಣೇಶ್ವರ ಹಂಗೆ ಮನೆಗೆ ಇದ್ಲಲ್ಲ ಸಾವಿತ್ರಿ, ಅವಳು ನಮ್ಮ ಮನೆಯಿಂದ ಆಚೆ ಹಾಕೋವರೆಗೂ ನಿಂಗೆ ಗಂಟ್ಲಾಗಿಂದ ಅನ್ನ ಹೊಟ್ಟೆ ಕಿಳಿಯೇ ಇಲ್ಲ. ಗಂಟ್ಲಾಗ ಸಿಕ್ಕಾಕೊಂಬಿಟ್ಟಿತ್ತು. ಹೋಗೋ ಪ್ರಾಣ ಆಗೋಗ್ಬಿಟ್ಟಿತ್ತು ನಿಂಕ. ನಿನ್ನ ಮಗ ಮುಚ್ಚೋಗ ಕಂಡೋರೆ ಹೆಣ್ಮಕ್ಳು ಅಂದರೆ ಅಷ್ಟು ಬೀಳೇನ ನಿಂಕ. ನಿಂಕ ಮೂಗಸುವಂಗೆ ದುಡಿತಾಳಲ್ಲ ಅವಳು. ಇಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಮಾಡಿರೋಳು. ನೋಡ್ದೆ ಇವತ್ತು ಎಂಥ ಪರಿಸ್ಥಿತಿ ಬಂದದೆ. ಮನೆಗೆ ಬೇಕಾದಷ್ಟು ಇದ್ಕೊಂಡು ಒಟ್ಟಿಗೆ ಊಟ ಇಲ್ಲ. ನೋಡಂಬುಜಿ, ಅರ್ಥ ಮಾಡ್ಕೊ. ಒಬ್ಬೊಬ್ರು ಮನೆಗೆ ಲಕ್ಷಣ. ಅವರಿದ್ರೇ ಮನೆಗೆ ಕಳೆ. ನಿಮ್ಮ ಮನೆಗೆ ಸಾವಿತ್ರಿ ಇದ್ರೇ ಮನೆಗೆ ಕಳೆ. ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ. ಈ ಕಡೆ ಬಾಣಂತಿನೂ ನೋಡ್ಕೊತಾಳೆ, ಈ ಕಡೆ ಮನೆ ಕೆಲಸನೂ ಮಾಡ್ತಾಳೆ. ಅವಳಿದ್ರೇ ನಿನ್ನ ಮನೆಗೆ ಲಕ್ಷಣ. ಹೋದ್ರೆ ಹೋಗ್ತಾಳೆ ಹೋಗಕ್ಕ. ಓ ಏನೋ ಅವಳನ್ನ ಬಾರಿ ಕೊಂಡಾಡ್ತೀಯ ನೀನು. ಆಯ್ತಮ್ಮ, ಕೊಂಡಾಡಲ್ಲ. ಸರಿ, ನಿನ್ನಿಷ್ಟ. ನೀಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ಮಾಡ್ಕೋಗು. ನನ್ನ ಮನ್ಸಾಗಿನ ಮಾತು ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ. ಒಬ್ಬೊಬ್ರ ಕಾಲ್ಗುಣ ಹಂಗಿರ್ತದೆ. ಅವ್ರ ಮನೆಯಾಗಿದ್ದರೆ ತುಂಬ್ದಂಗಿರ್ತದೆ ಮನೆ. ಅಡುಗೆ ಮನೆಗೆ ಏನು ಬೇಕು, ಹಿಟ್ಟು, ಸಾರು, ಅನ್ನ, ಹಪ್ಪಳ, ಪಲ್ಯ ಏನು ಬೇಕು ಎಲ್ಲ ತಪ್ಪಲಿಗೆ ತುಂಬ ಇರುತ್ತೆ. ಇವಾಗ ಹೋಗು ಅಡುಗೆ ಮನೆಗೆ. ಅವನು ನೋಡೋಗು. ನಿಮ್ಮ ಯಜಮಾನ ಅವಳ ಮನೆಗೆ ಹೋದ್ನು. ಇನ್ನು ಅವಳು ಬರೋ ಗಂಟೆ ಅಲ್ಲೇ ಇರ್ತಾನೆ. ಎತ್ತೋದು ನಮ್ಮ ಯಜಮಾನ ಹೋದ್ನು ಗೌರಿ ಮನೆಕ. ಏನಕ್ಕ ಹಿಂಗೆ ಹೇಳ್ತಾ ಇದೆಯಾ? ಇನ್ನೇನು ಅಯ್ಯಪ್ಪನೇನು ಉಪವಾಸ ಇರಕ್ಕಾಗತ್ತದ? ಮಾತ್ರೆಗಳು ನುಂಗ್ತಾನೆ. ಹೊಟ್ಟೆ ಹಚ್ಕೊಂಡು ಹಂಗೆ ಬಿದ್ದಿರ್ಲಿನ. ಎಂಥ ಮಾತು ಮಾತಾಡ್ತೀಯಾ?